ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದ್ವಾದಶ ರಾಶಿಗಳಿಗೆ ವಾರ ಫಲಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಅದರಲ್ಲಿ ತುಲಾರಾಶಿ ಜಾತಕರಿಗೆ ಈ ವಾರದಲ್ಲಿ, ಪ್ರಸ್ತುತ ವಾರದಲ್ಲಿ ಅಂದರೆ 9 ಮಾರ್ಚ್ 2025ರಿಂದ 15 ಮಾರ್ಚ್ 2025ರವರೆಗೆ ತುಲಾರಾಶಿಯವರಿಗೆ ಅವರ ಜೀವನದಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಮತ್ತು ಈ ಆಗುವಂತಹ ಪರಿಣಾಮಗಳೇನು, ಸಿಗುವಂತಹ ಫಲಗಳೇನು, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಕ್ಲುಪ್ತವಾಗಿ ಈ ವಿಡಿಯೋ ಮುಖಾಂತರ ತಿಳಿಸ್ತಿದ್ದೇನೆ. ತುಲಾರಾಶಿ ಜಾತಕರಿಗೆ ಈ ವಾರದಲ್ಲಿ ಅವರು ಮಾಡುವಂತಹ ವ್ಯಾಪಾರಗಳಲ್ಲಿ ಉತ್ತಮ ರೀತಿಯಲ್ಲಿ ಲಾಭಗಳು ಮತ್ತು ಉತ್ತಮ ರೀತಿಯಲ್ಲಿ ವೃದ್ಧಿ ಅನ್ನುವುದನ್ನು ನಾವು ಕಾಣಬಹುದು. ಉತ್ತಮ ಯಶಸ್ಸು ಅವರು ಸಾಧಿಸಬಹುದು. ವ್ಯಾಪಾರ ದಕ್ಷತೆಯಿಂದ, ವ್ಯಾಪಾರದಲ್ಲಿ ಇರುವಂತಹ ಅನುಭವದಿಂದ ಸಾಕಷ್ಟು ಯಶಸ್ಸನ್ನು ಕಾಣಲು ಈ ವ್ಯಾಪಾರಸ್ಥರಿಗೆ, ತುಲಾರಾಶಿಯಲ್ಲಿ ಜನಿಸಿದಂಥವರಿಗೆ ಈ ವಾರವು ಅನುಕೂಲವಾಗಿರುತ್ತೆ. ಬರುವಂತಹ ಆತಂಕಗಳನ್ನು ಮತ್ತು ಅಬ್ಸ್ಟ್ಯಾಕಲ್ಸ್ನ, ವಿಳಂಬತೆಯನ್ನು ಇವರು ಅದೆಲ್ಲ ಓವರ್ಕಮ್ ಮಾಡ್ತಾರೆ. ಯಾವುದೇ ಸ್ಟ್ರಗಲ್ಸ್ ಬಂದ್ರೂ, ಯಾವುದೇ ಅಬ್ಸ್ಟಕಲ್ಸ್ ಬಂದ್ರೂ ಅದನ್ನೆಲ್ಲ ಮೀರಿ ಅವರು ಅಂದ್ಕೊಂಡಿರುವಂತಹ ವಿಷಯಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ. ಮುಖ್ಯವಾಗಿ ಇವರಿಗೆ ಕುಟುಂಬ ಸದಸ್ಯರ ಎಂಕರೇಜ್ಮೆಂಟ್ ಅನ್ನೋದು ತುಂಬ ಒಂದು ವಿಲ್ ಪವರ್ನ ಜಾಸ್ತಿ ಮಾಡುತ್ತೆ. ಅವರ ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡುತ್ತೆ. ಕುಟುಂಬ ಸದಸ್ಯರ ಸಪೋರ್ಟ್, ಕುಟುಂಬ ಸದಸ್ಯರ ಒಂದು ಸಲಹೆಗಳು ಇವರು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಈ ತುಲಾರಾಶಿ ಜಾತಕದವರು ಈ ವಾರದಲ್ಲಿ ಸ್ಥಿರಚಿತ್ತದಿಂದ, ಅಂದರೆ ಯಾವುದಾದ್ರೂ ಒಂದು ಕೆಲಸ ಅಂದ್ಕೊಂಡರೆ, ನಿರ್ಧಾರ ತಗೊಂಡರೆ ಅದಕ್ಕೆ ಬದ್ಧರಾಗಿ ಯಾವುದೇ ಡಿಸಿಷನ್ನು ಚೇಂಜ್ ಮಾಡದಂತೆ ದೃಢ ನಿಶ್ಚಯದಿಂದ, ಆತ್ಮಸ್ಥೈರ್ಯದಿಂದ ವ್ಯವಹಾರವನ್ನು ಮಾಡಬೇಕಾಗಿರುತ್ತೆ. ದಿನದಿಂದ ದಿನಕ್ಕೆ ಬದಲಾವಣೆಗಳು, ಯೋಚನೆಗಳಲ್ಲಿ ಬದಲಾವಣೆಗಳು, ನಿರ್ಧಾರಗಳಲ್ಲಿ ಬದಲಾವಣೆಗಳು ಇವರಿಗೆ ಬರುವುದಿಲ್ಲ. ಆ ಕಾರಣದಿಂದ ಸ್ಥಿರಚಿತ್ತದಿಂದ ಮತ್ತು ಏಕಾಗ್ರತೆಯಿಂದ ಇವರು ವ್ಯವಹಾರಗಳನ್ನು ಮಾಡಬೇಕಾಗಿರುತ್ತದೆ. ಬೇರೆಯವರಿಗೆ, ಅವಸರದಲ್ಲಿರುವಂತಹ ಅವರಿಗೆ, ಸಮಸ್ಯೆದಲ್ಲಿರುವಂತಹ ಅವರಿಗೆ ತುಲಾರಾಶಿಯವರು ಅವರಿಗೆ ಕೈಲಾದಷ್ಟು ಸಹಾಯ, ಹಣಕಾಸಿನ ಸಹಾಯ ಮತ್ತು ಮಾತಿನ ಸಹಾಯ ಮುಖಾಂತರ ಅವರ ಸಂತೋಷಕ್ಕೆ ಕಾರಣರಾಗ್ತಾರೆ, ಅವರ ಕೃತಜ್ಞತೆಗೆ ಕಾರಣರಾಗ್ತಾರೆ. ಈ ವಾರದಲ್ಲಿ ಯಾವತ್ತೂ ಅಂದ್ಕೊಂಡೇ ಇರುವಂತಹ ಒಂದು ಮುಖ್ಯವಾದಂತಹ ಘಟನೆ ಒಂದು ನಡೆಯಬಹುದು. ಈ ಘಟನೆಯಿಂದ ಸ್ವಲ್ಪ ವಾಗ್ವಿವಾದಗಳು ಮತ್ತು ವಾದ ವಿವಾದಗಳು ಆಗುವುದಕ್ಕೆ ಕಾರಣವಿರುತ್ತೆ. ಆ ರೀತಿ ಸಂದರ್ಭಗಳಿಗೆ ನೀವು ಚಾನ್ಸ್ ಕೊಡಬೇಡಿ. ಯಾವುದೇ ವಿಷಯಗಳಿಗೋಸ್ಕರ ಯಾವುದೇ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನವಿರಲಿ. ವಾದ ವಿವಾದಗಳು ನಡೆಯುವಂತಹ ಸಂದರ್ಭ ಬಂದಿದ್ದರಲ್ಲಿ ಆ ವಿಷಯಗಳಿಂದ ದೂರ ಇದ್ದು ನೀವು ಸಾಮರಸ್ಯದಿಂದ ಮತ್ತು ಒಳ್ಳೆಯ ಮಾತಿನಿಂದ, ಒಳ್ಳೆಯ ನಿರ್ಧಾರಗಳಿಂದ ಈ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಮುಖ್ಯವಾಗಿ ನೀವು ನಂಬಿರುವಂತಹ ಧರ್ಮ, ನೀವು ನಂಬಿರುವಂತಹ ಒಂದು ನೈತಿಕತೆ, ನೀವು ನಂಬಿರುವಂತಹ ಒಂದು ಪ್ರಧಾನವಾದಂತಹ ಸಿದ್ಧಾಂತಗಳು ನಿಮ್ಮನ್ನು ಯಶಸ್ಸಿನ ಕಡೆಗೆ ನಡೆಸುತ್ತದೆ. ಆದ್ದರಿಂದ ಈ ವಾರ ತುಲಾರಾಶಿಯವರು ಮುಖ್ಯವಾಗಿ ವಾದ ವಿವಾದಗಳಿಗೆ, ಕುಟುಂಬ ಸದಸ್ಯರ ಜೊತೆ, ಮಿತ್ರಗಳ ಜೊತೆ, ದಾಯಾದಿರ ಜೊತೆ ಮತ್ತು ಈ ವ್ಯಾಪಾರ ಪಾರ್ಟ್ನರ್ಸ್ ಜೊತೆಗೆ ನೀವು ಮಾತನಾಡುವಂತಹ, ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ತಾಳ್ಮೆಯಿಂದ ನೀವು ನಿಮ್ಮ ವ್ಯವಹಾರಗಳನ್ನು ಮಾಡಬೇಕಾಗಿರುವಂತಹ ಅವಶ್ಯಕತೆ ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ. ಮುಖ್ಯವಾದಂತಹ ಫಲಗಳಕ್ಕೋಸ್ಕರ, ಶುಭ ಪರಿಣಾಮಗಳು ಕಾಣಲು, ಮತ್ತಷ್ಟು ಶುಭ ಫಲಿತಗಳನ್ನು ನಿಮಗೆ ಅನುಗ್ರಹ ಮಾಡಬೇಕೆಂದರೆ ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಜಪ ಮಾಡಿಕೊಳ್ಳುವುದು ನಿಮಗೆ ಅತ್ಯದ್ಭುತ, ಅಮೋಘವಾದಂತಹ ದಿನಗಳನ್ನು ಮತ್ತು ಕಾಲವನ್ನು ಈ ವಾರದಲ್ಲಿ ಕೊಡುತ್ತೆ. ಈ ವಾರದಲ್ಲಿಯೇ 14ರಂದು ಹುಣ್ಣಿಮೆ ತಿಥಿಯಂದು ಚಂದ್ರಗ್ರಹಣವಾಗಿರುವಂತಹ ಕಾರಣದಿಂದ ನಿಯಮ ನಿಷ್ಠೆಗಳಿಂದ ನೀವು ಈ ಚಂದ್ರಗ್ರಹಣ ಆಚಾರಗಳನ್ನು ಪಾಲಿಸಿ ಅಂತ ಹೇಳುತ್ತಾ, ಈ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.